ಸ್ನೇಹಿತರೆ ನಮಸ್ಕಾರ. ಸೊ ಇವತ್ತು ನಾವು ಡಾಕ್ಟರ್ MC ಸುಧಾಕರ್ ಅವರು ಏನಿದ್ದಾರೆ, ಕರ್ನಾಟಕದ ಮಿನಿಸ್ಟರ್ ಏನಾಗಿದ್ದಾರೆ, ಹೈಯರ್ ಎಜುಕೇಷನ್ ಮಿನಿಸ್ಟರು, ಅವ್ರನ್ನ ಭೇಟಿ ಮಾಡಿ ಏನು ಈ ಒಂದು ನೀಟ್ ಹಗರಣ ಇವತ್ತು ಹೊರಗಡೆ ಬರ್ತಾ ಇದೆ, ಬಯಲಾಗ್ತಾ ಇದೆ ಅಂತ ಇಡೀ ದೇಶಾದ್ಯಂತ ಇವತ್ತು ಮಕ್ಕಳು ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಎಷ್ಟೊಂದು ಮಂದಿ ಇದ್ರ ಬಗ್ಗೆ ಅಳಲನ್ನು ತೋಡ್ಕೊತಾ ಇದ್ದಾರೆ. ಯಾವ ಥರ 67 ಮಂದಿ 720ಕ್ಕೆ 720 ಮಾರ್ಕ್ಸ್ನ ತೆಗೆದು ಒಂದು ದೊಡ್ಡ ಹಗರಣ ಇವತ್ತು ಆಗ್ತಾ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ 6ರಿಂದ 7 ಮಂದಿ ಮಕ್ಕಳು ಒಂದೇ ಕೊಠಡಿಯಲ್ಲಿ ಒಂದೇ ಎಕ್ಸಾಮಿನೇಷನ್ ಸೆಂಟ್ರಲ್ಲಿರೋರು 720ಕ್ಕೆ 720 ತಗೊಂಡಿದ್ದಾರೆ. ಅದಲ್ಲದೆ ಇನ್ನೊಂದು ಉದಾಹರಣೆ, 715 ಮಾರ್ಕ್ಸು ನೀಟಲ್ಲಿ ಬಂದರೆ ಅವರ PUC ಮಾರ್ಕ್ಸು 20 ಕೆಮಿಸ್ಟ್ರಿಯಲ್ಲಿ, 30 ಬಯಾಲಜಿಯಲ್ಲಿ, 18 19 ಫಿಸಿಕ್ಸಲ್ಲಿ ಅಂತ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆಗೆ ನೀಟ್ ಅನ್ನೋದು ನಿಜವಾಗ್ಲೂ ದೇಶದ ಮಕ್ಕಳಿಗೆ, ಸ್ಪೆಷಲ್ ಆಗಿ ರಾಜ್ಯದ ಮಕ್ಕಳಿಗೆ ಯಾವುದೇ ರೀತಿಯಾದ ಉಪಯೋಗ ಆಗೋದಿಲ್ಲ. ಕರ್ನಾಟಕದಲ್ಲಿ ಮೊದಲು CET ಏನಿತ್ತು, ನಮ್ಮ CET ಇಡೀ ದೇಶಾದ್ಯಂತ ಅದಕ್ಕೊಂದು ಪ್ರಶಂಸೆ ಇತ್ತು. ಇಡೀ ದೇಶಾದ್ಯಂತ ಮಕ್ಕಳು ಕರ್ನಾಟಕ CETನ ಬಂದು ಬರಿತಾ ಇದ್ರು, ಬೇರೆ ಬೇರೆ ರಾಜ್ಯದಿಂದ ಬಂದು. ಸೊ ಅಂತ CETಯನ್ನ ಇವತ್ತು ಮತ್ತೆ ವಾಪಸ್ ತರಬೇಕು. ನಮ್ದು ಒಕ್ಕೂಟ ವ್ಯವಸ್ಥೆ, ನಮ್ದು ಫೆಡರಲ್ ಸ್ಟ್ರಕ್ಚರಲ್ಲಿ ಈ 1 ನೇಷನ್ 1 ಲ್ಯಾಂಗ್ವೇಜ್, 1 ನೇಷನ್ 1 ಎಲೆಕ್ಷನ್ ತರ 1 ನೇಷನ್ 1 ಎಕ್ಸಾಮು ಆಗೋದಿಲ್ಲ. ಉತ್ತರ ಭಾರತದಲ್ಲಿ ನೀವು ಎಸ್ಪೆಷಲಿ ಬಿಹಾರ, UP, ಜಾರ್ಖಂಡ್, ಹರಿಯಾಣ ಇಲ್ಲೆಲ್ಲ ನೀವು ಪೇಪರ್ ಲೀಕ್ಗಳ ಬಗ್ಗೆ ಸರ್ವೇ ಸಾಮಾನ್ಯ, ಅದು ಎಂಥದೇ ದೊಡ್ಡ ಪೇಪರ್ ಆಗಿರಲಿ ಅದನ್ನೆಲ್ಲ ಲೀಕ್ ಮಾಡೋ ಒಂದು ಶಕ್ತಿ ಅವ್ರಿಗಿದೆ. ಆದರೆ ದಕ್ಷಿಣ ಭಾರತದಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲಿ ಮಕ್ಕಳು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಓದ್ತಾರೆ. ಅಂತ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಇವತ್ತು ನಾವು ಕರ್ನಾಟಕ ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ, ಅವರಿಗೆ ಆಗ್ರಹ ಮಾಡ್ತಾ ಇರೋದು, ನಮ್ಮ ಡಿಮ್ಯಾಂಡ್ಗಳನ್ನ ಕೊಡ್ತಾ ಇರೋದು, ತಮಿಳುನಾಡು ಯಾವ ತರ ಒಂದು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದೆ, ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರನ್ನ ಇಟ್ಕೊಂಡು ಒಂದು ಸಮಿತಿಯನ್ನ ರಚನೆ ಮಾಡಿ, ಆ ಸಮಿತಿಯ ಶಿಫಾರಸುಗಳನ್ನ ಇಟ್ಕೊಂಡು ಒಂದು ಕಾನೂನು ಹೋರಾಟ ಮಾಡಿ ನೀಟಿಂದ ಕನ್ಸೆಷನ್ ತಗೊಳ್ಳೋದಕ್ಕೆ, ಅಂದ್ರೆ ನೀಟು ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ, ಮತ್ತೆ ನಾವು ನಮ್ಮ CET ಮುಖಾಂತರ ನಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟ್ಗಳನ್ನ, ಕರ್ನಾಟಕದಲ್ಲಿರೋ ಮೆಡಿಕಲ್ ಸೀಟ್ಗಳನ್ನ ಹಂಚುತ್ತೀವಿ ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ನಾವಿವತ್ತು ಬಂದು ಸುಧಾಕರ್ ಅವ್ರನ್ನ ಭೇಟಿ ಮಾಡಿದೀವಿ. ಅವರು ಇದನ್ನ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ಯಾವ ತರ ತಮಿಳುನಾಡವರು ಇದನ್ನ ಕಾನೂನಾತ್ಮಕ ಹೋರಾಟ ಮಾಡ್ತಾರೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಮುಂದೆ ಇನ್ನು ನಾವು ಮುಖ್ಯಮಂತ್ರಿಗಳಿಗೂ ಇನ್ನೊಂದು ಪತ್ರನ ಇದ್ರ ಬಗ್ಗೆ ಬರೀಲಿದ್ದೀವಿ. ಇದಾದ ಮೇಲೆ ಇದ್ಯಾವುದು ಕೆಲಸ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಬೀದಿಗಿಳಿದು ಹೋರಾಟ ಮಾಡೋದಕ್ಕೂ ನಾವು ಯಾರನ್ನೂ ಹಿಂಜರಿಯೋದಿಲ್ಲ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಏನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ ಡಾಕ್ಟರ್ MC ಸುಧಾಕರ್ ಅವರು, ಅವ್ರನ್ನ ಭೇಟಿ ಮಾಡಿ ಯಾವ ಥರ ತಮಿಳುನಾಡು ಒಂದು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದೆ, ನೀಟಿಂದ ಒಂದು ಕನ್ಸೆಷನ್ ಸಿಗಬೇಕು, ನೀಟ್ ನಮ್ಮ ರಾಜ್ಯಕ್ಕೆ ಬೇಡ ಅಂತ. ಇವತ್ತು ಪರಿಸ್ಥಿತಿ ಬಂದಾಗಿದೆ. ಕರ್ನಾಟಕದಲ್ಲೂ ಸಹ ಈ ಒಂದು ನೀಟ್ ಅವಶ್ಯಕತೆ ಇಲ್ಲ. ಕರ್ನಾಟಕ CETನೇ ಅತ್ಯುನ್ನತವಾಗಿ ನಡೆಸ್ತಾ ಇದ್ರು. ಆದರೆ ಇವತ್ತು ನೀಟ್ ಪರಿಸ್ಥಿತಿ ನೋಡಿ, ಈ ವರ್ಷದ ಎಕ್ಸಾಮ್ ಅಲ್ಲಿ ಏನು 67 ಮಂದಿ ಮಕ್ಕಳು 720ಕ್ಕೆ 720 ಮಾರ್ಕ್ಸ್ ತೆಗಿತಾರೆ. ನೀಟ್ ಇತಿಹಾಸದಲ್ಲೇ 3ರಿಂದ 4 ಮಂದಿನೂ ಆ ಥರ ಯಾವತ್ತೂ ತೆಗೆದಿಲ್ಲ. ಅದಲ್ಲದೆ ಅದ್ರ ಜೊತೆಗೆ 6ರಿಂದ 7 ಮಂದಿ ಮಕ್ಕಳು ಒಂದೇ ಕೊಠಡಿಯಲ್ಲಿ, ಒಂದೇ ಒಂದು ಪರೀಕ್ಷಾ ಕೇಂದ್ರದಲ್ಲಿರೋ ಮಕ್ಕಳು 720ಕ್ಕೆ 720 ಮಾರ್ಕ್ಸ್ ತೆಗಿತಾರೆ. ಅದಲ್ಲದೆ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡಿದ್ವಿ. 715 ನೀಟಲ್ಲಿ ಮಾರ್ಕ್ಸ್ ಬಂದರೆ PUCಯಲ್ಲಿ ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿಯಲ್ಲಿ 20, 25, 30 ಮಾರ್ಕ್ಸು ಬರೋ ಥರ ನೋಡಿದ್ದೀವಿ. ಸೊ ಇವೆಲ್ಲ ನೋಡ್ತಾ ಇದ್ದರೆ ನೀಟ್ ಒಂದು ದೊಡ್ಡ ಹಗರಣ. ನೀಟ್ ಯಾವ ವ್ಯವಸ್ಥೆ ಅಂದರೆ 720 ಬಂದರೆ ನೆಕ್ಸ್ಟ್ ಬರಬೇಕಾಗಿರೋದು 716 ಅಥವಾ 715. ಆದರೆ ಇಲ್ಲಿ 719, 718 ಅಂತ ಹೇಳಿ ಇಷ್ಟ ಬಂದಿರೋ ಹಾಗೆ ಗ್ರೇಸ್ ಮಾರ್ಕ್ಸ್ಗಳನ್ನ ಕೊಟ್ಟು ಒಂದು ಹಗರಣನೇ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕದ ಮಕ್ಕಳು ಪ್ರಾಮಾಣಿಕವಾಗಿ ಯಾವಾಗ್ಲೂ ಎಕ್ಸಾಮ್ಸ್ನ ಬರೀತಾರೆ, ಒಂದು ಪ್ರಾಮಾಣಿಕವಾಗಿ ಸೀಟ್ ತಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಉತ್ತರ ಭಾರತದಲ್ಲಿ ಆ ಥರ ಅಲ್ವಲ್ಲ, ಅಲ್ಲಿ ಪೇಪರ್ ಲೀಕ್ಸು, ಈ ಥರ ಎಕ್ಸಾಮಿನೇಷನ್ ಸೆಂಟರ್ಗಳನ್ನ ಹೈಜಾಕ್ ಮಾಡೋದು ಇದೆಲ್ಲ ಸರ್ವೇ ಸಾಮಾನ್ಯ. ಇವತ್ತು ನಮ್ಮ ಮಕ್ಕಳು ಕಷ್ಟಪಡ್ತಾ ಇರೋದಕ್ಕೆ ನಮ್ಮ ಮಕ್ಕಳು ಏನು DK ಶಿವಕುಮಾರ್ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಹೇಳ್ತಾ ಇರೋದು, ನಿಮ್ಮ ರಾಷ್ಟ್ರೀಯ ನಾಯಕರು ಸಹ ಇದನ್ನ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಒಂದು ರಿಟೈರ್ಡ್ ಜಡ್ಜ್ನ ಒಂದು ಸಮಿತಿಯನ್ನ ರಚಿಸಿ, ಆ ಸಮಿತಿಯ ಒಂದು ಶಿಫಾರಸುಗಳೇನು ಕೊಡ್ತಾರೆ ಅದನ್ನ ತಗೊಂಡು ಕಾನೂನು ಹೋರಾಟನ ನೀವು ಪ್ರಾರಂಭಿಸಿ. ರಾಜ್ಯಕ್ಕೆ ನೀಟ್ನ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇವತ್ತು ನೀಟ್ ಎಕ್ಸಾಮ್ ನಿಯತ್ತಾಗಿ ಯಾವ ಮಕ್ಕಳು ಬರೆದ್ರೋ ಅವರ ಭವಿಷ್ಯ ತೊಂದರೆಯಲ್ಲಿದೆ. ಏನಕ್ಕೆ ಅಂದರೆ PUCಯಲ್ಲಿ 12 ಮಾರ್ಕ್ಸ್ ತೊಗೊಂಡಿರೋ, ಬಯಾಲಜಿಲಿ 12 ಮಾರ್ಕ್ಸ್ ತೊಗೊಂಡಿರೋ, ಫಿಸಿಕ್ಸಲ್ಲಿ 15 ಮಾರ್ಕ್ಸ್ ತೊಗೊಂಡಿರೋಲ್ಲ ನೀಟಲ್ಲಿ 750 15 ಮಾರ್ಕ್ಸ್ ತೊಗೊಂಡಿದ್ದಾರೆ. ಅದು ಹೇಗೆ ಸಾಧ್ಯ?
ಕಷ್ಟಪಟ್ಟು ಕರ್ನಾಟಕದ ಮಕ್ಕಳು ಓದಿ ರಾತ್ರಿಯೆಲ್ಲ ಓದಿ ಎಕ್ಸಾಮ್ ಬರೆದು ಒಂದು ಒಳ್ಳೆ ಮಾರ್ಕ್ಸ್ ತಗೊಂಡು ನೀಟಲ್ಲಿ ಮೆಡಿಕಲ್ ಸೀಟ್ ಇಂಜಿನಿಯರಿಂಗ್ ಸೀಟ್ ತಗೊಂಡು ಹೋಗಬೇಕಾದ್ರೆ ಇವತ್ತು ಈ ನೀಟ್ ಹಗರಣಗಳಿಂದ ನೀಟ್ ಕ್ವಶನ್ ಪೇಪರ್ ಏನು ಲೀಕ್ ಆಗಿದೆ, ಅಲ್ಲಿ ರಿಸಲ್ಟಲ್ಲಿ ಏನು ಅನ್ಯಾಯಗಳಾಗ್ತಾ ಇದೆ, ದುಡ್ಡು ತಗೊಂಡು ಯಾವುದೋ ಮಕ್ಳುಗಳಿಗೆ ಏನಿದು ಹೈಯೆಸ್ಟ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ನೆಗೆಟಿವ್ ಮಾರ್ಕ್ ಇದ್ದರೂ ಕೂಡ ಔಟ್ ಆಫ್ ಔಟ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಆ ಸಿಸ್ಟಮಲ್ಲಿ ಅಷ್ಟು ಮಾರ್ಕ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಮಾರ್ಕ್ಸ್ಗಳ ಪಡೆದಿರೋದ್ರಿಂದ ಇವತ್ತು ಈ ನೀಟ್ ವ್ಯವಸ್ಥೆ ಮೇಲೆ ಭಾರತದಲ್ಲಿ ನಂಬಿಕೆ ಹೋಗಿದೆ. ಆದುದರಿಂದ ನಮ್ಮ ಏನು ಸ್ಟೂಡೆಂಟ್ಸ್ಗಳಿದ್ದಾರೆ ಅವ್ರ ಭವಿಷ್ಯನೇ ನಿಯತ್ತಾಗಿ ಅವ್ರಿಗೆ ಏನು ನ್ಯಾಯವಾಗಿ ಏನು ಸಿಗಬೇಕಾಗಿರೋ ಸೀಟು ಸಿಗದೇ ಇರೋ ಥರ ಆಗಿರೋದ್ರಿಂದ ಇದ್ರ ವಿರುದ್ಧ ನಾವು ಆಮ್ ಆದ್ಮಿ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ಹೋರಾಟ ಮಾಡಕ್ಕೆ ಬಂದಿದ್ದೀವಿ. ಇವತ್ತು ಡಾಕ್ಟರ್ ಸುಧಾಕರ್ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಒಂದೇ ಒಂದು ಮನವಿ ಮಾಡಿರೋದು, ಈ ನೀಟ್ ವ್ಯವಸ್ಥೆ ನಮ್ಮ ಕರ್ನಾಟಕಕ್ಕೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಕರ್ನಾಟಕದ ಮಕ್ಕಳಿಗೆ ಯಾವುದು ನ್ಯಾಯ ಕೊಡಿಸುತ್ತೋ ಆ ಎಕ್ಸಾಮಿನೇಷನ್ ಬೇಕು. ಭಾರತದಲ್ಲಿ ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಪೇಪರ್ ಲೀಕ್ಗಳು ಹಾಕೊಂಡು ನಾರ್ತ್ ಇಂಡಿಯಾದಲ್ಲಿ ಎಷ್ಟೋ ಎಕ್ಸಾಮ್ಗಳು ಮ್ಯಾನಿಪುಲೇಟ್ ಆಗ್ತಿರೋದ್ರಿಂದ ನಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಮ್ಮ ಮಕ್ಕಳು ಕಷ್ಟಪಟ್ಟು ಓದ್ತವೆ, ಅವರಿಗೆ ನ್ಯಾಯ ಸಿಗಬೇಕಂದ್ರೆ ಕರ್ನಾಟಕದೇ ಆದ ಒಂದು CET ಥರ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸಿಸ್ಟಮ್ ಇರಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಮನವಿ ಮಾಡಿರೋದು, ಕೋರ್ಟ್ ಹತ್ರ ಅಪೀಲ್ ಆಗಿ ನಾವು ಕರ್ನಾಟಕದಲ್ಲಿ ಇನ್ನು ಮುಂದೆ ಈ ನೀಟನ್ನು ಫಾಲೋ ಮಾಡೋದಿಲ್ಲ, ನಮಗೆ ಇದನ್ನು ಎಕ್ಸೆಪ್ಷನ್ ಬೇಕು, ನಮಗೆ ನೀಟ್ ಮೇಲೆ ನಂಬಿಕೆ ಇಲ್ಲ, ಹಲವಾರು ಹಗರಣಗಳಾಗಿದೆ, ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು ಒನ್ ನೇಷನ್ ಒನ್ ಎಕ್ಸಾಮಿನೇಷನ್ಗೋಸ್ಕರ ಯಾರ್ದೋ ಒಂದು ಸ್ವಂತ ಪಕ್ಷದ ಕನಸಿಗೋಸ್ಕರ ನಮ್ಮ ಮಕ್ಕಳ ಭವಿಷ್ಯನ ಕೊಲೆ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ನಾವು ಸುಧಾಕರ್ ಅವ್ರಿಗೆ ಇವತ್ತು ಮನವಿ ಮಾಡಿದ್ದೀವಿ. ಇದನ್ನು ಕೋರ್ಟಲ್ಲಿ ತಗೊಂಡೋಗಿ ನಮಗೆ ಆದಷ್ಟು ಬೇಗ ಈ ಸಿಸ್ಟಮಿಂದ ಎಕ್ಸೆಪ್ಷನ್ ಬರಲಿ. ಈ CET ಎಕ್ಸಾಮಿನೇಷನ್ ಕೂಡ ಡಿಲೇ ಆಗಿದೆ, CET ರಿಸಲ್ಟ್ಸ್ ಕೂಡ ಡಿಲೇ ಆಗಿದೆ. ಅದನ್ನು ಈ ಡಿಲೇ ಮಾಡೋದಕ್ಕೂ ಏನು ಕಾರಣ ಅಂತ ತಿಳ್ಕೋಬೇಕು. ಅಲ್ಲೇನಾದ್ರು ಮ್ಯಾನಿಪುಲೇಷನ್ಸ್ ಆಗಿದೆಯಾ ಅಂತಲೂ ನಮ್ಗೆ ಅನುಮಾನ ಇದೆ. ಈ ಒಟ್ಟಿನಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಈ ರಾಜಕೀಯದಿಂದ ಹಾಳಾಗೋದನ್ನು ತಪ್ಪಿಸ್ಬೇಕು ಇವತ್ತು ಅಂತ ನಾವು ಸುಧಾಕರ್ ಅವರು ಮನವಿ ಮಾಡಿದ್ದೀವಿ. ಅವರು ನಮ್ಮ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ, ಕಾನೂನು ಸಚಿವರ ಜೊತೆ ಮಾತಾಡಿ ಏನು ಸೂಕ್ತ ಕ್ರಮ ತಗೋತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಈ ಹೋರಾಟ ಇಲ್ಲಿಗೆ ಬಿಡೋದಿಲ್ಲ, ನಾವು ಮುಖ್ಯಮಂತ್ರಿಯನ್ನು ಭೇಟಿ ಮಾಡ್ತೀವಿ. ಇನ್ನು ಮುಂದಕ್ಕೆ ಕೆಲವು ಸಮಯ ಕೊಟ್ಟು ಇದೇನು ಆ್ಯಕ್ಷನ್ ತಗೊಳ್ಳದೆ ಹೋದರೆ ನಾವು ಆಮ್ ಆದ್ಮಿ ಪಕ್ಷದ ಎಲ್ಲ ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಕರ್ನಾಟಕದ ಯಾರ್ಯಾರು ವಿದ್ಯಾರ್ಥಿಗಳಿದಾರೋ ಅವ್ರ ಜೊತೆ ನಾವು ನಿಂತಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಧನ್ಯವಾದಗಳು.